ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಗ್ಯಾರಂಟಿ ಕೊಟ್ಬಿಟ್ಟು ನಮ್ಮಂಥ ಬಡವರಿಗೆಲ್ಲ ಭಾಳ ಅನ್ಯಾಯ ಆಗುತ್ತೆ. ಸಡನ್ ಅಂತ ಈ ಥರ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ಅವರು 52,000 ಕೋಟಿ ಇದು ಮಾಡಬೇಕಲ್ಲ, ನಮ್ಮ ಮೇಲೆ ಹಾಕಿದ್ದಾರೆ ಹೊರೆ. ನಮಗೆ ಭಾಳ ಕಷ್ಟನೇ ಆಗ್ತಾಯಿದೆ. ಸರ್ ಏನು ಕ್ರಮ ತಗೋಬೇಕು ಹಾಗಾದ್ರೆ ರಾಜ್ಯ ಸರ್ಕಾರ? ಬಂದ್ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತೀವಿ, ನೋಡೋಣ ಏನು ಮಾಡೋದು. ಅಂದ್ರೆ ಇವಾಗ ಬರೀ ಪೆಟ್ರೋಲು ಡೀಸೆಲ್ ಅಂತಾನೆ ಅಲ್ಲ, ಅನೇಕ ಕಡೆಗಳ ಟ್ಯಾಕ್ಸ್ ಜಾಸ್ತಿ ಆಗಿದೆ, ಪ್ರೈಸ್ ಜಾಸ್ತಿ ಆಗಿದೆ. ಇದ್ರ ವಿರುದ್ಧ ನೀವು ಹೆಂಗೆ? ನಾವು ಒಬ್ಬರು ಏನು ಮಾಡೋಕ್ಕಾಗಲ್ಲ, ರಾಜಕೀಯ ಪಕ್ಷ ಇದೆ, ಅವ್ರು ಹೋರಾಟ ಮಾಡ್ತಾರೆ, ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ ಖಂಡಿತ. ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಗ್ಯಾರಂಟಿ ಕೊಟ್ಬಿಟ್ಟು ನಮ್ಮಂಥ ಬಡವರಿಗೆಲ್ಲ ಭಾಳ ಅನ್ಯಾಯ ಆಗುತ್ತೆ. ಸಡನ್ ಅಂತ ಈ ಥರ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ಅವರು 52,000 ಕೋಟಿ ಇದು ಮಾಡಬೇಕಲ್ಲ, ನಮ್ಮ ಮೇಲೆ ಹಾಕಿದ್ದಾರೆ ಹೊರೆ. ನಮಗೆ ಭಾಳ ಕಷ್ಟನೇ ಆಗ್ತಾಯಿದೆ. ಸರ್ ಏನು ಕ್ರಮ ತಗೋಬೇಕು ಹಾಗಾದ್ರೆ ರಾಜ್ಯ ಸರ್ಕಾರ? ಬಂದ್ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತೀವಿ, ನೋಡೋಣ ಏನು ಮಾಡೋದು. ಅಂದ್ರೆ ಇವಾಗ ಬರೀ ಪೆಟ್ರೋಲು ಡೀಸೆಲ್ ಅಂತಾನೆ ಅಲ್ಲ, ಅನೇಕ ಕಡೆಗಳ ಟ್ಯಾಕ್ಸ್ ಜಾಸ್ತಿ ಆಗಿದೆ, ಪ್ರೈಸ್ ಜಾಸ್ತಿ ಆಗಿದೆ. ಇದ್ರ ವಿರುದ್ಧ ನೀವು ಹೆಂಗೆ? ನಾವು ಒಬ್ಬರು ಏನು ಮಾಡೋಕ್ಕಾಗಲ್ಲ, ರಾಜಕೀಯ ಪಕ್ಷ ಇದೆ, ಅವ್ರು ಹೋರಾಟ ಮಾಡ್ತಾರೆ, ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ ಖಂಡಿತ. ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಗ್ಯಾರಂಟಿ ಕೊಟ್ಬಿಟ್ಟು ನಮ್ಮಂಥ ಬಡವರಿಗೆಲ್ಲ ಭಾಳ ಅನ್ಯಾಯ ಆಗುತ್ತೆ. ಸಡನ್ ಅಂತ ಈ ಥರ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ಅವರು 52,000 ಕೋಟಿ ಇದು ಮಾಡಬೇಕಲ್ಲ, ನಮ್ಮ ಮೇಲೆ ಹಾಕಿದ್ದಾರೆ ಹೊರೆ. ನಮಗೆ ಭಾಳ ಕಷ್ಟನೇ ಆಗ್ತಾಯಿದೆ. ಸರ್ ಏನು ಕ್ರಮ ತಗೋಬೇಕು ಹಾಗಾದ್ರೆ ರಾಜ್ಯ ಸರ್ಕಾರ? ಬಂದ್ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತೀವಿ, ನೋಡೋಣ ಏನು ಮಾಡೋದು. ಅಂದ್ರೆ ಇವಾಗ ಬರೀ ಪೆಟ್ರೋಲು ಡೀಸೆಲ್ ಅಂತಾನೆ ಅಲ್ಲ, ಅನೇಕ ಕಡೆಗಳ ಟ್ಯಾಕ್ಸ್ ಜಾಸ್ತಿ ಆಗಿದೆ, ಪ್ರೈಸ್ ಜಾಸ್ತಿ ಆಗಿದೆ. ಇದ್ರ ವಿರುದ್ಧ ನೀವು ಹೆಂಗೆ? ನಾವು ಒಬ್ಬರು ಏನು ಮಾಡೋಕ್ಕಾಗಲ್ಲ, ರಾಜಕೀಯ ಪಕ್ಷ ಇದೆ, ಅವ್ರು ಹೋರಾಟ ಮಾಡ್ತಾರೆ, ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ ಖಂಡಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.